ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಪಟ್ಟಣದಲ್ಲಿ ಸಿಪಿಐಎಂ ಪಕ್ಷದ ಮಾಜಿ ಶಾಸಕರಾದಂತಹ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಅವರ 3ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದಂತಹ ಎಂಪಿ ಮುನಿವೆಂಕಟಪ್ಪ ಅವರು ಭಾಗವಹಿಸಿ ಮಾತನಾಡಿದ್ದಾರೆ. ಮಾಜಿ ಶಾಸಕರಾದಂತಹ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಅವರು ಮಹಿಳೆಯರ ಪರ, ಕೃಷಿ ಕೂಲಿ ಕಾರ್ಮಿಕರ ಪರ ಹಾಗೂ ಕಾರ್ಮಿಕರ ಪರ ನಿರಂತರವಾಗಿ ಧ್ವನಿ ಎತ್ತಿದಂತಹ ಮಹಾನಾಯಕರು ಎಂದು ಬಣ್ಣಿಸಿದ್ದಾರೆ. ಪಟ್ಟಣದಲ್ಲಿ ಸಿಪಿಐಎಂ ಪಕ್ಷದ ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಅವರ 3ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಮಂಗಳವಾರ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಅವರು, ಸಿಪಿಐಎಂ ಪಕ್ಷದ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರು ಜಾಗತಿಕ ಮಟ್ಟದಲ್ಲಿ ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದರು. ನಿರಂತರವಾಗಿ ಕಾರ್ಮಿಕರ, ರೈತರ, ಕೃಷಿ ಕೂಲಿ ಕಾರ್ಮಿಕರ, ಮಹಿಳೆಯರ ಪರವಾಗಿ ಧ್ವನಿ ಎತ್ತುತ್ತಿದ್ದರು. ಈ ಭಾಗದ ಭೂರಹಿತ ಬಡವರ ಪರವಾಗಿ ಭೂ ಮಾಲೀಕರ ವಿರುದ್ಧ ಹೋರಾಡಿ ಬಡವರಿಗೆ ಭೂಮಿಯನ್ನ ಹಂಚಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ನೀರಾವರಿಗಾಗಿ ಚಿತ್ರಾವತಿ ಡ್ಯಾಂ, ವಂಡಮಾನ್ ಡ್ಯಾಂಗಳ ನಿರ್ಮಾಣ ಸೇರಿದಂತೆ ಪಟ್ಟಣದ ರಸ್ತೆ ಅಗಲೀಕರಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದವರು ಎಂದು ಹೇಳಿದ್ದಾರೆ. ಇದೇ ವೇಳೆ ಸಿಪಿಐಎಂ ಹಿರಿಯ ಮುಖಂಡ ಮುನಿಸ್ವಾಮಿ ಮಾತನಾಡಿ, ಜಿವಿಎಸ್ ಅವರು ಈ ತಾಲೂಕಿನಲ್ಲಿ ಕುಗ್ರಾಮಗಳಿಗೆ ಸುಸಜ್ಜಿತ ರಸ್ತೆ, ಸಂಚಾರ ವ್ಯವಸ್ಥೆಯಂತಹ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಕನಸು ಕಂಡಿದ್ದರು. ಅದರಂತೆ ಬಹಳಷ್ಟು ಗ್ರಾಮಗಳಿಗೆ ಬೇಕಾದವರು. ಆದರೆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಶಾಸಕರ ವಂಡಮಾನ್ ಡ್ಯಾಂ ಅಭಿವೃದ್ಧಿಪಡಿಸಿ ಅಳವಡಿಸಿದ್ದ ಪಂಪ್ಸೆಟ್, ಮೋಟಾರ್ ಇತ್ಯಾದಿಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದು ಸಂಪೂರ್ಣ ನಾಶವಾಗಿ ಕಳ್ಳಕಾಕರ ಪಾಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮೊದಲು ಜಿವಿಎಸ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೌನಾಚರಣೆ ಮಾಡಲಾಯಿತು. ನಂತರ ಅನ್ನದಾನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ವೇಳೆ ಸಿಪಿಎಂ ಮುಖಂಡರಾದಂತಹ ಎಂಎನ್ ರಘುರಾಮರೆಡ್ಡಿ, ಚನ್ನರಾಯಪ್ಪ, ಅಶ್ವತ್ಥಪ್ಪ, ಗೋವರ್ಧನಾಚಾರಿ, ಬಿಎಚ್ ರಫೀಕ್, ಮುಸ್ತಫಾ, ಕೊಲಿಂಪಲ್ಲಿ ಚಲಪತಿ, ಅಗಟಿಮಡಕ, ಜಿ ಕೃಷ್ಣಪ್ಪ, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಗುಡಿಬಂಡೆ ಶ್ರೀನಿವಾಸ್, ರಾಮಾಂಜಿ, ಸೋಮಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. పోరాటాలు నడిపినట్ల మన అందరూ అచ్చమెచ్చిన నాయకుడైనటువంటి రెడ్డి గారు, సామాన్యులు, నాగరిక బంధువులు అందరూ కూడా మీ అందరికీ కూడా స్వాగతం చెప్తూ ఈరోజు సిపిఐఎం పార్టీ ఈ కార్యక్రమాన్ని వేరే రూట్లో చేయాలని చెప్పి తీర్మానం చేయండి. ఈ జిల్లాలో ఉన్నట్ల జ్వలంత సమస్య అయినట్లా భూమి సమస్య పైన ఈ జిల్లాలో దున్నేవారికి భూమి కావాలని చెప్పి 1971 ఇస్విలో చింతామణిలో, యనమలపాడిలో, చిట్లగట్ట తాలూకు తిమ్మసంద్రంలో ప్రారంభమైనట్ల భూ పోరాటంలో అప్పటి విద్యార్థి నాయకుడైనటువంటి కామ్రేడ్ జివి శ్రీరామరెడ్డి గారు ఆ పోరాటం ప్రారంభ ముఖాంతరంగా వాళ్ళ రాజకీయ జీవితాన్ని ప్రారంభించింది. ఈరోజు ఆ భూమి సమస్య జిల్లాలో ఎంతో ఉంది కాబట్టి భూమి సమస్య పైన ఒక విచార సంకిరణ పెట్టే ముఖాంతరంగా ఒక పోరాటాన్ని రూపించేంత కార్యక్రమం చేయాలని చెప్పి మేము తీర్మానం చేసేటమే. అయితే కామ్రేడ్ జివి శ్రీరామరెడ్డి వాళ్ళ కుటుంబం 3వ సంవత్సర కార్యక్రమం మేము చేయాలా, మీరు కూడా తోడైతే అందరూ తోడైతే బాగుంటుంది అని చెప్పి బైరేపట్నంలో మనం కార్యక్రమం చేద్దాము, మీరు దయచేసి మీరు రావాలా అని చెప్పి వాళ్ళు చెప్పినందుకు ఆ కార్యక్రమాన్ని వాళ్ళు ఏ రకంగా ఈ జిల్లాలో, ఈ తాలూకులో, ఈ పల్లెల్లో ఎట్లా పార్టీలు కట్టి పీడిత జనాలకి ఎట్లా అండగా నిలబడింది, స్వరం లేని వాళ్ళకి ఎట్లా కొనేయండి, పీడిత జనాలు, పేద జనాలకి ఎట్లా అండగా ఉండేటట్లాంటిది ఇప్పుడు ఉండేట్ల జనాలకి, యువ జనాలకి, ఈ పెద్దోళ్ళకి అందరికీ తెలుసు. కామ్రేడ్ జివి శ్రీరామరెడ్డి గారు వర్ధంతి చేసుకునే సందర్భంలో ఈ ప్రపంచ రాజకీయం అనేది బదలావడైంది. వాళ్ళు చెప్తా ఉంటే ప్రపంచం అంటే ఎందుకు మనము ప్రపంచం గురించి మాట్లాడతామంటే కమ్యూనిస్ట్ అంటే
అంతర్జాతీయవాదులు నీతులకు వ్యతిరేకంగా ఎర్రజెండా ఎప్పుడు కూడా పిడికిలు బిగించి తమ పోరాటాలని ముందువరించాలని చెప్పేసి ఈ యొక్క వర్ధంతి సందర్భంగా ఇక్కడ చేరింది అట్లా మార్క్సిస్ట్ పార్టీ ముఖండ్లు అభిమానులు మరియు నాగేపల్లి పట్టణం నాగరిక ప్రజలకు అందరికీ కూడా ఈ 3వ వర్ధంతి సందర్భంగా అందరికీ కూడా ఆహ్వానం పలుకుతూ ఇప్పుడు ఈ యొక్క వర్ధంతి సందర్భంగా మొట్టమొదటిసారిగా అక్కడ జీవీఎస్ గారికి పుష్పార్చన చేసే ముఖాంతరము ఈ కార్యక్రమము చాలనే కావాలని చెప్పేసి ಚೇಳೂರು ತಾಲೂಕಿನ ಚಿಲಕಲ ನೇರ್ಪು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ದಲಿತ ಸಮುದಾಯದವರು ಆಚರಿಸಿದ್ದಾರೆ. ಚೇಳೂರು ತಾಲೂಕಿನ ಚಿಲಕಲ ನೇರ್ಪು ಗ್ರಾಮದಲ್ಲಿ ದಲಿತ ಸಮುದಾಯದ ವತಿಯಿಂದ ಸೋಮವಾರ ಸಂಜೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮಾಲಾರ್ಪಣೆ ಮಾಡುವ ಮೂಲಕ ಬೆಳ್ಳಿ ರಥೋತ್ಸವಕ್ಕೆ ಚಾಲನೆ ನೀಡಿ ಕೆಜಿ ರಾಮಾಂಜ ಶಿಕ್ಷಕರು ಮಾತನಾಡಿ, ಅಂಬೇಡ್ಕರ್ ಒಂದು ಸಮುದಾಯಕ್ಕೆ ಮೀಸಲಾದವರಲ್ಲ, ಅವರು ಭಾರತದ ಸರ್ವ ಜನಾಂಗದ ಮಹಾನಾಯಕ ಎಂದು ಹೇಳಿದ್ದಾರೆ. ನಂತರ ಗ್ರಾಮದ ದಲಿತ ಮುಖಂಡರಿಂದ ಅಂಬೇಡ್ಕರ್ ಭಾವಚಿತ್ರವನ್ನ ಬೆಳ್ಳಿ ಸಾರೋಟ್ನಲ್ಲಿ ಇರಿಸಿ ಪೂಜೆ ಸಲ್ಲಿಸಿದ್ರು. ನಂತರ ಅಂಬೇಡ್ಕರ್ ಪ್ರತಿಮೆಯನ್ನ ಹೊತ್ತ ಬೆಳ್ಳಿ ರಥೋತ್ಸವ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಮೆರವಣಿಗೆಯ ತುಂಬೆಲ್ಲ ಅಂಬೇಡ್ಕರ್ರ ಭಾವಚಿತ್ರವಿರುವ ನೀಲಿ ಧ್ವಜಗಳು ರಾರಾಜಿಸುತ್ತಿದ್ವು. ಭಾಗವಹಿಸಿದ ದಲಿತ ಸಮುದಾಯದವರೆಲ್ಲರೂ ಕೊರಳಿಗೆ ಹಾಕಿರುವ ನೀಲಿ ಸ್ಕಾರ್ಫ್ಗಳು ಕಳೆ ಕಟ್ಟಿದ್ವು. ಯುವಕರು ಜೈ ಭೀಮ್ ಎನ್ನುವ ಘೋಷಣೆಗಳೊಂದಿಗೆ ಕೂಗುತ್ತಾ ರಥದ ಹಿಂದೆ ಸಾಗಿದ್ರು. ಮಹಿಳೆಯರು ಹಾಗೂ ಮಕ್ಕಳು ಧ್ವನಿವರ್ಧಕದ ರಾಗ ತಾಳಕ್ಕೆ ಹೆಜ್ಜೆ ಹಾಕಿದ್ದು ನೋಡುಗರಿಗೆ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಕೆಜಿ ರಾಮಾಜಿ, ಪಾಪುಲಮ್ಮ ಗಾರಿ, ಪ್ರಸಾದ ರೆಡ್ಡಿ, ಗಿನ್ನಿ ಶ್ರೀನಿವಾಸ್, ವೆಂಕಟರಮಣಪ್ಪ, ಪಂಚಾಯಿತಿ ಸದಸ್ಯರು ಆಂಜನೇಯಪ್ಪ, ಕುರ್ಲಾ ಕದಿರಪ್ಪ, ಜಿಎಸ್ ರಾಮಾಂಜನೇಯ, ಅಂಗಡಿ ರಾಮಾಂಜಿ, ವಾಲ್ಮೀಕಿ ಸಂಘದ ಅಧ್ಯಕ್ಷರು ಕೆಇ ಈಶ್ವರ ರೆಡ್ಡಿ, ಈಶ್ವರಪ್ಪ ಹಾಗೂ ದಲಿತ ಮಹಿಳಾ ತಂಡದವರು ಹಾಗೂ ಅಂಬೇಡ್ಕರ್ ಯುವಕರ ಬಳಗದವರು ಇದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲ ನೇರ್ಪು. ಅಂಬೇಡ್ಕರ್ ಅವರ 134-35ನೇ ಹುಟ್ಟು ಹಬ್ಬದ ಶುಭ ಸಂತೋಷದ ಸಂದರ್ಭವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಅದೇ ರೀತಿ ಈ ಬೆಳ್ಳಿ ರಥೋತ್ಸವವನ್ನು ನಾವು ಈಗ ಊರಿನ ಮುಖ್ಯ ರಸ್ತೆಗಳಲ್ಲಿ, ಚಿಲ್ಕಲೇರ್ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಈಗ ಈ ರಥೋತ್ಸವವನ್ನು ನಾವು ತೆಗೆದುಕೊಂಡು ರಸ್ತೆಗಳಲ್ಲಿ ಬೀದಿ ಮುಖಾಂತರ ನಾವು ಮೆರವಣಿಗೆ ಮುಖಾಂತರ ಹೋಗಬೇಕಾಗಿ ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹೋರಾಟಗಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಷ್ಟು ಸಲ ಸ್ಮರಿಸಿದರೂ ಸಾಲದು. ನಮ್ಮ ಜೀವಿತ ಕಾಲದಲ್ಲೂ ಪ್ರತಿ ಹಂತದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದ್ದಾರೆ. ಪ್ರತಿ ಹಂತದಲ್ಲೂ ಅಂಬೇಡ್ಕರ್ ಅವರು ಎಲ್ಲರಿಗೂ ಸ್ಫೂರ್ತಿದಾಯಕ. 10 ಕೋಟಿ ರು ವೆಚ್ಚದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ನಾವು ಎಷ್ಟು ಸ್ಮರಿಸಿದರೂ ಸಾಲದು. ನಮ್ಮೆಲ್ಲರ ಜೀವಿತ ಕಾಲದಲ್ಲೂ ಪ್ರತಿಯೊಂದು ಹಂತದಲ್ಲೂ ಅಂಬೇಡ್ಕರ್ ಅವರ ಜೀವನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ಮತ್ತು ಅಂಬೇಡ್ಕರ್ ಭವನ, ಸರ್ಕಾರಿ ನೌಕರರ ಭವನ, ಗುರು ಭವನಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ್ದಾರೆ. ಖ್ಯಾತ ಸಾಹಿತಿ ಹಾಗೂ ರಾಜ್ಯಸಭೆಯ ಮಾಜಿ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಮಾತನಾಡಿ, ನಮ್ಮ ಸಂವಿಧಾನ ನೀಡಿರುವ ಮತದಾನವನ್ನ ದೇಶದ ಏಳಿಗೆಗಾಗಿ ಉಪಯೋಗಿಸಬೇಕು. ನನಗೆ ದೇಶ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾನು ದೇಶಕ್ಕೆ ಏನು ಕೊಟ್ಟಿದ್ದೇನೆ ಎಂಬ ತಿಳುವಳಿಕೆ ನಮ್ಮೆಲ್ಲ ನಾಗರಿಕರಿಗೂ ಇರಬೇಕು.
ಸಮಾನತೆ ಎಲ್ಲರಿಗೂ ಒಂದೇ, ಪ್ರತಿಯೊಬ್ಬರಿಗೂ ಸಿಗುವ ಒಂದು ಅವಕಾಶ, ಅಧಿಕಾರಿಯಾಗಿರುವುದಕ್ಕೆ, ಜನಪ್ರತಿನಿಧಿಯಾಗುವುದಕ್ಕೆ ಸಮಾನ ಅವಕಾಶ ಇರುತ್ತದೆ. ಬಾಬು ಜಗಜೀವನ್ ರಾಮ್ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಎನ್ನುತ್ತಾರೆ. ಕಾರಣ, ಬರಗಾಲದಲ್ಲಿ ಆಹಾರ ಕ್ಷಾಮತೆ ಇದ್ದಾಗ ಜಗಜೀವನ್ ರಾಮ್ ಅವರು ಮಂತ್ರಿ ಆಗಿದ್ದಾಗ ವ್ಯವಸಾಯಕ್ಕೆ ಹೊಸ ವೈಜ್ಞಾನಿಕ ವಿಧಾನಗಳನ್ನ ತಂದು ಒಂದೇ ವರ್ಷ ವ್ಯವಸಾಯಕ್ಕೆ ಬೇಕಾದ ವೈಜ್ಞಾನಿಕ ಸಾಮಗ್ರಿಗಳನ್ನ ತಂದು ಇಲ್ಲಿ ಬೆಳೆಯುವ ಬೆಳೆಗಳನ್ನ ದ್ವಿಗುಣಗೊಳಿಸಿ ಆಹಾರ ಕ್ಷಾಮತೆಯನ್ನ ನೀಗಿಸಿದವರು ಎಂದು ಹೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಭಾರತ ರತ್ನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನೋತ್ಸವದ ಆಚರಣೆ ಕಾರ್ಯಕ್ರಮದ ವೇದಿಕೆ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಗುರುಭವನ ಮತ್ತು ಇನ್ನೊಂದು ಯಾವುದು ನೌಕರರ ಭವನ. ಶಾಸಕ ರವಿಕುಮಾರ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು. ಶತಶತಮಾನದಿಂದಲೂ ಭಾರತ ದೇಶದಲ್ಲಿ ಇರುವ ಜಾತಿ ವ್ಯವಸ್ಥೆಯನ್ನ ಮೀರಿ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನ ಹೊಂದಲು ಅವರ ಶ್ರಮ ಹಾಗೂ ಹೋರಾಟಗಳನ್ನ ನಾವುಗಳು ಸ್ಮರಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭೆ. ಏನಿವತ್ತು ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಸ್ವತಂತ್ರ 75 ವರ್ಷದಲ್ಲಿ ಇವತ್ತು ನಮಗೆ ಒಂದು ಗುರುಭವನ ಇಲ್ಲ, ಒಂದು ಶಿಕ್ಷಕರ ಭವನ ಇಲ್ಲ, ಒಂದು ಅಂಬೇಡ್ಕರ್ ಭವನ ಇಲ್ಲ. ಇವೆಲ್ಲಕ್ಕೆ ನಮಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ತಾಲೂಕು ಕೇಂದ್ರಗಳಲ್ಲಿ 100 ಬೆಡ್ ಹಾಸ್ಪಿಟಲ್ ಇದ್ದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರು ಇದ್ರೆ ಅದು ಶಿಡ್ಲಘಟ್ಟ. ಇವತ್ತು ನಿರಂತರವಾಗಿ ನಾವು ಪ್ರಯತ್ನವನ್ನು ಪಟ್ಟು ಇವತ್ತು 3 ಕಾರ್ಯಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಮುಂದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಈ ಒಂದು ತಾಲೂಕಿನಲ್ಲಿ 100 ಬೆಡ್ ಹಾಸ್ಪಿಟಲ್ ಮಾಡಬೇಕು. ಮತ್ತು ಈ ಒಂದು ತಾಲೂಕಿನಲ್ಲಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ ಎಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ನಾನು ಅಧಿಕಾರ ಬಂದಾಗಿಂದ ನಿರಂತರವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಇವೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಪಂಚಾಯತಿ ಅವರು ಈ ವೇದಿಕೆಯಾಗಿದ್ದಾರೆ. ಈ ವೇದಿಕೆ ಮುಖಾಂತರ ಅವರು ಗಮನ ತರ್ತಕ್ಕಂಥ ಒಂದು ವಿಚಾರ ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟು 34 ಗ್ರಾಮ ಪಂಚಾಯತಿ ಇದೆ. ಆದರೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯತಿ ಇದೆ. ನಮ್ಮ ಅವರು ಮತ್ತು ತಹಸೀಲ್ದಾರ್ ಅವರು ತಾವು ಈ ಕೂಡಲೇ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಯಾರು ನಿವೇಶನ ಇಲ್ಲ, ಯಾರು ಮನೆ ಇಲ್ಲ ಅನ್ನೋಂಥವ್ರನ್ನ ತಮ್ಮ ಗ್ರಾಮ ಪಂಚಾಯತಿ ಬಿಡುವ ಅಧಿಕಾರಿ ಗಮನ ತಂದು ಅಲ್ಲಿರ್ತಕ್ಕಂಥ. ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಸದಸ್ಯ ಎಂ ಮಲ್ಲೇಶ್ ಬಾಬು, ಇಒ ಆರ್ ಹೇಮಾವತಿ, ತಹಸೀಲ್ದಾರ್ ಬಿಎನ್ ಸ್ವಾಮಿ, ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್, ಸಹಾಯಕ ನಿರ್ದೇಶಕ ಎಚ್ ಜಗದೀಶ್, ನಗರಸಭೆ ಆಯುಕ್ತ ಮೋಹನ್ ಕುಮಾರ್, ಆರೋಗ್ಯ ಅಧಿಕಾರಿ ವೆಂಕಟೇಶ್ ಮೂರ್ತಿ, ಸಿ ವೆಂಕಟನಾರಾಯಣಮ್ಮ, ಜೆಡಿಎಸ್ ಮುಖಂಡ HR ಸಂದೀಪ್ ರೆಡ್ಡಿ, ಎಂವಿ ವೆಂಕಟಸ್ವಾಮಿ, ರೂಪಾ ನವೀನ್, ಬಂಕ್ ಮುನಿಯಪ್ಪ, ಪ್ರಸನ್ನಕುಮಾರ್, ಸೀಕಲ್ ಆನಂದಗೌಡ, ಮೇಲೂರು ಮಂಜುನಾಥ್, ಸಿವಿ ಲಕ್ಷ್ಮಣರಾಜು, ಕೆಎನ್ ಸುಬ್ಬಾರೆಡ್ಡಿ, ಕೃಷ್ಣಮೂರ್ತಿ, ಸರಸ್ವತಮ್ಮ, HS ಫಯಾಜ್, ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ತಾದೂರು ರಘು, ಭಕ್ತರಹಳ್ಳಿ ಬೈರೇಗೌಡ, ಜಿ ನರಸಿಂಹಮೂರ್ತಿ, SM ರಮೇಶ್, NA ವೆಂಕಟೇಶ್, ನಾಗ ನರಸಿಂಹ, ಮುನೀಂದ್ರ, ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ, ರೈತರ ಪರ ಸೇರಿದಂತೆ ಇತರೆ ಸಂಘಟನೆಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮಿಥುನ್ ಕುಮಾರ್, ನಂದಿ ಟಿವಿ, ಶಿಡ್ಲಘಟ್ಟ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.